ಕ್ಯಾನ್ಸರ್ ರೋಗಿಗಳಿಗೆ ರಾಮಬಾಣವಾದ ಹಣ್ಣೊಂದರ ಬಗ್ಗೆ ನಿಮಗೆ ಗೊತ್ತಿದೆಯೇ? ಹೌದು, ತನ್ನಲ್ಲಿ ಅಮೃತ ಸಮಾನವಾದ ಗುಣಗಳನ್ನು ಹೊಂದಿರುವ ಹಣ್ಣಿನ ಹೆಸರು ಹನುಮಫಲ. ಭಾರತದ ದಕ್ಷಿಣ ಪ್ರದೇಶಗಳಲ್ಲಿ ಬೆಳೆಯುವ ಹನುಮಫಲ ಇಂದಿನ ದಿನಗಳಲ್ಲಿ ಕ್ಯಾನ್ಸರ್ ನಿರೋಧಕ ಗುಣಗಳಾಗಿ ಪ್ರಸಿದ್ಧವಾಗಿದೆ. ಇಂಗ್ಲಿಷ್ನಲ್ಲಿ ಸೋರ್ಸೋಪ್ ಅಥವಾ ಗ್ರಾವಿಯೋಲೋ ಎಂದು ಕರೆಯಲ್ಪಡುವ ಈ ಹಣ್ಣು ಹೊರಭಾಗದಲ್ಲಿ ಹಸಿರು ಮುಳ್ಳಿನಂತಹ ನೋಟವನ್ನು ಹೊಂದಿದ್ದು ಒಳಗೆ ಬಿಳಿತಿರಳು ಮತ್ತು ಅನೇಕ ಬೀಜಗಳನ್ನು ಹೊಂದಿದೆ. ಹಲವು ಅಧ್ಯಯನಗಳು ಹನುಮಫಲದಲ್ಲಿ 200ಕ್ಕೂ ಹೆಚ್ಚು ಫೈಟೋಕೆಮಿಕಲ್ಗಳು ಇರುವುದನ್ನು ಕಂಡುಹಿಡಿದಿವೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು, ಅಸಟೋಜೆನಿನ್ಗಳು, ಫ್ಲೇವನಾಯ್ಡ್ಗಳು ಮತ್ತು ಆಲ್ಕಲಾಯ್ಡ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತವೆ. ಸಂಶೋಧನೆಗಳ ಪ್ರಕಾರ ಈ ಹಣ್ಣು ಮಲನೋವಾ, ಸ್ತನ, ಶ್ವಾಸಕೋಶ, ಯಕೃತ್, ಮೇದೋಜೀರಕ, ಪ್ರಾಸ್ಟೇಟ್ ಮತ್ತು ಅಂಡಾಶಯದ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಆಯುರ್ವೇದದಲ್ಲಿ ಹನುಮಫಲವನ್ನು ರೋಗ ಪ್ರತಿರಕ್ಷಣಾ ಶಕ್ತಿ ಹೆಚ್ಚಿಸಲು ಮತ್ತು ಉರಿಯೂತ ನಿಯಂತ್ರಿಸಲು ಬಳಸಲಾಗಿದೆ. ಇದು ವಾತ, ಪಿತ್ತ, ಕಫದೋಷಗಳ ಸಮತೋಲನವನ್ನು ಕಾಪಾಡುತ್ತದೆ. ಹನುಮಫಲವನ್ನು ಹಣ್ಣಿನ ರೂಪದಲ್ಲಿ ತಿನ್ನಬಹುದು, ರಸವಾಗಿಯೂ ಸೇವಿಸಬಹುದು ಅಥವಾ ಎಲೆಗಳನ್ನು ಚಹಾದ ರೂಪದಲ್ಲಿ ಬಳಸಬಹುದು. ಆದರೆ ಇವುಗಳ ಬೀಜಗಳನ್ನು ತಿನ್ನಬಾರದು, ಇವು ವಿಷಕಾರಿ ಗುಣಗಳನ್ನು ಹೊಂದಿರುತ್ತದೆ. ಹನುಮಫಲವು ಪ್ರಬಲವಾದ ಕ್ಯಾನ್ಸರ್ ನಿರೋಧಕ ಗುಣಗಳನ್ನು ಹೊಂದಿದ್ದರೂ ಇದು ಪೂರಕ ಚಿಕಿತ್ಸೆ ಮಾತ್ರ, ಸಾಂಪ್ರದಾಯಿಕ ಚಿಕಿತ್ಸೆಯಾಗಿ ಬಳಸುವಂತಿಲ್ಲ. ಇದನ್ನು ಬಳಸುವ ಮೊದಲು ವೈದ್ಯರ ಸಲಹೆ ಅತ್ಯಗತ್ಯ.